ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ಕರೆಂಟ್ ಫೀಲಿಂಗ್ಸ್ ಏನು ಮತ್ತು ನಿಮ್ಮ ಬಗ್ಗೆ ಅವ್ರ ಕರೆಂಟ್ ಫೀಲಿಂಗ್ಸ್ ಏನು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಬಗ್ಗೆ ಇವ್ರಿಗಿರೋವಂಥ ಕರೆಂಟ್ ಫೀಲಿಂಗ್ಸ್ ಏನು ಮತ್ತು ಅವ್ರಿಗೆ ಇವ್ರ ಮೇಲೆ ಇರುವಂಥ ಕರೆಂಟ್ ಫೀಲಿಂಗ್ಸ್ ಏನು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಮೇಲೆ ಇರುವಂಥ ಕರೆಂಟ್ ಫೀಲಿಂಗ್ಸ್ ಏನು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಏನಿದೆ ಇವ್ರಿಗೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಮೇಲೆ ಇವ್ರಿಗೆ ಕರೆಂಟ್ ಫೀಲಿಂಗ್ಸ್ ಏನಿದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿಗೆ ಇವ್ರಿಗೆ ಅವ್ರ ಮೇಲೆ ಕರೆಂಟ್ ಫೀಲಿಂಗ್ಸ್ ಏನಿದೆ. ಈ ರೀಡಿಂಗು 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ, ಅದೇ ಒಬ್ರನ್ನೊಬ್ರು ಅತಿಯಾಗಿ ಪ್ರೀತಿ ಮಾಡ್ತಾರೆ ಅವ್ರಿಗೆ. ಸೊ ನೋಡಿ, ಇದು ರೀಡಿಂಗ್ ಮಾತ್ರ 2 ಸೈಡ್ ಲವರ್ಸ್ಗೆ ಮಾತ್ರ. ಮತ್ತು ನೀವು ಆ ವ್ಯಕ್ತಿ ನಿಮ್ಮನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಇರಲಿದ್ದು ಆ ವ್ಯಕ್ತಿ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೋಗಿ ಮಾತ್ರ. ಸಪ್ರೇಷನ್, ಆ ಅಫೇರ್ ಕನೆಕ್ಷನು ಆ ಥರ ಇರೋರಿಗೆಲ್ಲ ಈ ರೀಡಿಂಗ್ ಎಲ್ಲ ಇಲ್ಲ. ಮತ್ತು ಸಿಂಗಲ್ಸ್ ಇರೋರಿಗೂ ಅಷ್ಟೇ, ಅವ್ರಿಗೂ ಈ ರೀಡಿಂಗ್ ಅಲ್ಲ. ಓನ್ಲಿ 2 ಸೈಡ್ ಲವರ್ಸ್ಗೆ. ಮತ್ತು ಬಂದು ರೆಸನೆಂಟ್ ಆಗಿಲ್ಲ ಅಂದರೆ ಮತ್ತೆ ನಾನು ಕೇಳಬೇಡಿ. ಇದು ಓನ್ಲಿ ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಪರ್ಸನಲ್ ರೀಡಿಂಗ್ ಬೇಕಾದರೆ ತಗೊಳ್ಳಿ, ಅದರಲ್ಲಿ ಹೇಳ್ತೀನಿ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿ ಬಗ್ಗೆ ಇವ್ರಿಗಿರೋಂಥ ಕರೆಂಟ್ ಫೀಲಿಂಗ್ಸ್ ಏನು. ಸೊ ನೀವು ಪ್ರೀತಿಸುವಂಥ ವ್ಯಕ್ತಿ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರೆ ನಾನು ಹೇಳ್ತೀನಿ. ಸೊ ನೀವು ಪ್ರೀತಿಸುವಂಥ ಯಾರೇ ಇರಲಿ ಆ ವ್ಯಕ್ತಿ, ಸೊ ಆ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ. ನೀವು ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾಗ ಅವ್ರು ಏನು ಮಾಡಿದ್ರು, ನೀವು ತುಂಬ ಅವ್ರನ್ನ ಪ್ರೀತಿ ಮಾಡಿದಾಗ ನೀವೆಲ್ಲ ಅವ್ರಿಗೆ ತುಂಬ ಪ್ರೀತಿ ಕೊಟ್ಟರೆ ಅವಾಗ ಏನು ಮಾಡಿದ್ರು ಅಂದರೆ ಅವರು ಒಂದು ಆ್ಯಟಿಟ್ಯೂಡ್ ಅನ್ನೋದಕ್ಕಿಂತ ಅವರೊಂದು ನಡತೆ ನಿಮಗೆ ಅಲ್ಟ್ ಮಾಡಿದೆ. ನೀವು ಪ್ರೀತಿಸೋವಂಥ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಿಲ್ಲ. ಸೊ ಅದರಿಂದ ಅವರು ಇವಾಗ ನಿಮ್ಮನ್ನು ಬ್ರೇಕಪ್ ಮತ್ತು ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನೀವು ಇವಾಗ ಅವ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ರ. ಸೊ ಇದು ನೀವು ಫಸ್ಟ್ ಫೀಲಿಂಗ್ ಅವ್ರ ಮೇಲೆ. ಸೊ ಕ್ವೀನ್ ಆಫ್ ಪೆಂಟಿಕಲ್ಸು. ಸೊ ನೀವೇನೇ ಕೆಲಸ ಮಾಡ್ತಾಯಿದ್ರು, ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೇ ನಿಮ್ಗೊಂದು ಕಣ್ಣು ಅನ್ನೋದಕ್ಕಿಂತ ಅವ್ರ ಮೇಲೇ ಒಂದು ಯೋಚನೆ. ಸೊ ನಿಮಗೆ ದುಡ್ಡಲ್ಲಿ ಲಾಸ್ ಆಗ್ತಾ ಇರಲಿ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಲಿ, ಏನೇ ಲಾಸ್ ಇರಲಿ, ಆದರೆ ನಿಮ್ಮ ವ್ಯಕ್ತಿನ ನೀವು ಬಿಡೋಕ್ಕೆ ಮನಸ್ಸಿಲ್ಲ. ಫಸ್ಟ್ ಆಫ್ ಆಲ್, ಸೊ ನಿಮ್ಮ ವ್ಯಕ್ತಿನ ನೀವು ಬಿಡೋಕ್ಕೆ ಮನಸ್ಸಿಲ್ಲ. ಸೊ ಅವ್ರದ್ದೇ ನಿಮಗೆ ಏನೇ ಯೋಚನೆ. ನೀವು ಒಂದು ಆಫೀಸರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು, ಸಕ್ಸಸ್ಫುಲ್ ಪರ್ಸನ್ ಆಗಿರ್ಬೋದು, ಸೊ ಏನೇ ಆಗಿರ್ಬೋದು, ಆದರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇಲ್ಲ. ಸೊ ಅವ್ರು ಇಲ್ದಿದ್ದಕ್ಕೆ ನಿಮ್ಗೆ ಅದೇ ಒಂದು ಟೆನ್ಷನ್ ಅಷ್ಟೇ. ಅದೇ ಒಂದು ಟೆನ್ಷನ್. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಗೆ ಕ್ವೀನ್ ಆಫ್ ಪೆಂಟಿಕಲ್ಸ್, ಆ ಪೆಂಟಿಕಲ್ ಇಟ್ಕೊಂಡು ಅದ್ರ ಕಡೆ ನೋಡ್ತಾರೆ. ಅಲ್ಲಿ ನೋಡೋವಂಥದ್ದು ಏನಿದೆ, ಆಲ್ರೆಡಿ ಅದನ್ನ ಕೈಯಲ್ಲಿ ಪೆಂಟಿಕಲ್. ಸೊ ಇದು ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿನೂ ಅಷ್ಟೇ. ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತು. ಬಟ್ ಅವ್ರ ಕಾರಣಗಳಿಂದ ಅವ್ರೊಂದು ಪ್ರಾಬ್ಲಮ್ಸ್ನಿಂದ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿದ್ದಾರೆ. ಅವ್ರ ಫ್ಯಾಮ್ಲಿಗೋಸ್ಕರನೂ ಏನೋ ಒಂದು ಸಿಚುವೇಷನ್ಗೋಸ್ಕರ ನಿಮ್ಗೆ ಗೊತ್ತು. ಆದರೆ ನಿಮ್ಗೇನು ಮನಸ್ಸು, ನೀವು ಯಾವುದೋ ಕೆಲಸ ಸರಿಯಾಗಿ ಮಾಡ್ತಾರಲ್ಲ, ಅವ್ರು ಯಾಕೆ ನಿಮ್ಮನ್ನು ಇಷ್ಟಪಡ್ತಾರಲ್ಲ ಅಂತ ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಹತ್ರ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾಯಿರೋದು ಅಷ್ಟೇ. ದ ಹ್ಯಾಂಗ್ಡ್ ಮ್ಯಾನ್. ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಯೋಚನೆ ಮಾಡ್ತೀರ, ತುಂಬ ತಲೆ ಕೆಡ್ಸ್ಕೊತೀರ. ಸೊ ಮತ್ತು ಯೋಚನೆ ಎಲ್ಲ ಮಾಡಿದ್ದಾದ್ಮೇಲೆ ತಿರ್ಗಾ ನಿರ್ಧಾರ ಮಾಡ್ತೀರ. ಏನಂತ ಯೋಚನೆ ಮಾಡ್ತೀರ, ಅಯ್ಯೋ ನಮ್ಮ ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನಾನು ತುಂಬ ಯೋಚನೆ ಮಾಡಿ ನನಗೆ ಸಾಕಾಗಿಬಿಡ್ತದೆ, ಟೆನ್ಷನ್ ಆಗ್ತದೆ ಅಂತೇಳಿ ಯೋಚನೆ ಮಾಡಿಬಿಟ್ಟು ಮತ್ತೆ ನೀವೇನು ಮಾಡ್ತೀರ, ಮತ್ತೆ ಸರಿ ಹೋಗ್ತೀರ, ಮತ್ತು ನಿಮ್ಮ ಜೀವನದ ಕಡೆ ನೀವು ಗಮನ ಕೊಡ್ತೀರ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ಮಾತ್ರ ಬಿಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಮನಸ್ಸಲ್ಲೇ ಇದೆ. ಸೊ ಇಲ್ಲಿ ಕ್ವೀನ್ ಆಫ್ ಸಾರ್ಟ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಫ್ಯಾಮ್ಲಿಯಲ್ಲಿ ಯಾರೇ ಇರ್ಬೋದು, ಸೊ ಅವ್ರ ಫಾದರೋ ಮದರೋ ಯಾರೋ ಒಬ್ಬರು ನಿಮ್ಮ ಪ್ರೀತಿಗೆ ಅಡ್ಡ ಬರ್ತಾಯಿದ್ರಂತ ನಿಮ್ಗೆ ಗೊತ್ತಾಗಿದೆ. ಫ್ಯಾಮಿಲಿ ಇಶ್ಯೂಸ್ ಇದೆ. ಸೊ ಅದರಿಂದ ಇಲ್ಲಿ ಕಾರ್ಡ್ ಸ್ಟ್ರಾಂಗಾಗಿ ಹೇಳ್ತದೆ. ನೋಡಿ, ಕ್ವೀನ್ ಆಫ್ ಸಾರ್ಟ್ಸ್ ಅಂದರೆ ಅಲ್ಲೊಬ್ಬ ಲೇಡಿ ಇದ್ದಾರೆ, ಸ್ವಾರ್ಡ್ ಇಟ್ಕೊಂಡಿದ್ದಾರೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಯಾರಿದ್ದಾರೆ ಅವ್ರ ಫ್ಯಾಮ್ಲಿಯಲ್ಲಿ ಅವ್ರ ತಾಯಿನೋ, ಅವ್ರ ಮದರೋ, ಅವ್ರ ಫಾದರೋ ಯಾರೋ ಒಬ್ಬರು ನಿಮ್ಮ ಪ್ರೀತಿಗೆ ಅಡ್ಡ ಬರ್ತಾರೆ ಅಂತ ನಿಮ್ಗೆ ಗೊತ್ತಾಗಿದೆ. ಸೊ ಇಲ್ಲಿ ನಂಗೆ ಲೇಡಿನೇ ಕಾಣಿಸ್ತಾ ಇರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ಅವ್ರ ತಂದೆನೋ, ತಾಯಿನೋ, ಅಕ್ಕನೋ, ತಂಗಿನೋ, ಯಾರೋ ಒಬ್ಬರು, ಅತ್ತಿಗೆನೋ, ಸೊಸೆನೋ ಯಾರೋ ಒಬ್ಬರು ಅಡ್ಡ ಬರ್ತಾಯಿದ್ದಾರೆ ಅವ್ರ ಫ್ಯಾಮ್ಲಿಯಲ್ಲಿ. ಸೊ ಅದಕ್ಕೆ ನಿಮ್ಮ ಪ್ರೀತಿಗೆ ಆ ವ್ಯಕ್ತಿಯಿಂದ ರಿಸ್ಟ್ರಿಕ್ಷನ್ಸ್ ಬರ್ತಾ ಇರೋದ್ರಿಂದ, ಅವ್ರ ಕಡೆಯಲ್ಲಿ ಅವ್ರ ಫ್ಯಾಮ್ಲಿಯಿಂದ. ಸೊ ಆ ವ್ಯಕ್ತಿ ನಿಮ್ಗೇನು ಹೇಳ್ತಲ್ಲ, ಸೊ ಇದು ನಿಮ್ಗೆ ಗೊತ್ತಾಗಿದೆ. ಸೊ ಗೊತ್ತಾಗಿರೋದ್ರಿಂದ ನೀವು ಅಷ್ಟೇ ಆ ವ್ಯಕ್ತಿ ಕಡೆ ಯಾವುದೇ ರಿಯಾಕ್ಷನ್ ತಗೊತಲ್ಲ. ಇವಾಗ ನೋಡಿ, ನಿಮ್ಮ ಪರಿಸ್ಥಿತಿ ಹಿಂಗಾಗೋಗಿದೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಪರಿಸ್ಥಿತಿ ಕೂಡ ಅಷ್ಟೇ. ಅವರು ಏನು ನಿಮಗೆ ರಿಪ್ಲೈ ಕೊಡ್ತಾರಲ್ಲ, ಆನ್ಸರ್ಸ್ ಕೊಡ್ತಾರಲ್ಲ, ಮೆಸೇಜ್ ಮಾಡ್ತಾರಲ್ಲ, ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಕಮ್ಯುನಿಕೇಷನ್ ಮಾಡ್ತಾರಲ್ಲ, ಸುಮ್ಮನೆ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ರೆ. ಸೊ ಎಲ್ಲ ನಿಮ್ಗೆ ಗೊತ್ತಾಗಿ ನಿಮ್ಮ ಪರಿಸ್ಥಿತಿ ಹಿಂಗೆ ಆಗಿಬಿಟ್ಟಿದ್ದ, ಸ್ಟಕ್ ಆಗಿಬಿಟ್ಟಿದ್ರ. ಸೊ ಅದಕ್ಕೆ ನೀವು ಕೂಡ ಬಿಟ್ಬಿಟ್ಟಿದ್ರ. ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾವಾಗ ರಿಪ್ಲೈ ಕೊಡ್ತಾರೋ ಅವಾಗ ಕೊಡಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಅಷ್ಟೇ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟಿದ್ರ. ಟವರ್ ಮೂಮೆಂಟ್ ಆಗಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವಿಬ್ಬರು ಬೇರೆ ಆಗಿಬಿಟ್ಟಿದ್ರ.
ಇಲ್ಲಿ ಏಜ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಸೊ ತುಂಬ ಡಿಫ್ರೆನ್ಸ್ಗಳಿಂದ, ಸೊ ಎಲ್ಲ ಕಾರಣಗಳಿಂದ ನೀವೇನು ಮಾಡಿದ್ರೆ ನಿಮ್ಮ ವ್ಯಕ್ತಿ ಸಪ್ರೇಷನ್ ಆಗೋಕ್ಕೆ ಇವಾಗ ನೀವು ಒಬ್ಬರಿಂದ ಒಬ್ಬರು ಮಾತಾಡ್ತಲ್ಲ. ಇವಾಗ ನೀವು ಅದೆಲ್ಲ ಯೋಚನೆ ಮಾಡ್ತಾಯಿದ್ರ, ನಮ್ಮಿಬ್ಬರ ಮಧ್ಯೆ ಹೆಂಗೆ ಸಪ್ರೇಷನ್ ಆಯಿತು, ನಮ್ಮಿಬ್ಬರ ಮಧ್ಯೆ ಹೆಂಗೆ ಜಗಳ ಬಂತು, ನಮ್ಮಿಬ್ಬರ ಮಧ್ಯೆ ಹೆಂಗೆ ನನಗೆ ನೋವಾಯಿತು, ನಮ್ಮಿಬ್ಬರ ಮಧ್ಯೆ ಹೆಂಗೆ ಆರ್ಗ್ಯುಮೆಂಟ್ಸ್ ಆಯಿತು, ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ನಾನು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ಯಾಕೆ ನಮ್ಮಿಬ್ಬರ ಮಧ್ಯೆ ಎಲ್ಲ ಹಂಗಾಯ್ತು, ನಮ್ಮ ಪ್ರೀತಿಸ್ತಂಥ ವ್ಯಕ್ತಿಯಿಂದ ಯಾಕೆ ರಿಪ್ಲೈ ಬರ್ತಲ್ಲ. ಸೊ ನೀವು ಇದನ್ನು ಪ್ರತಿ ಕ್ಷಣ ಯೋಚನೆ ಮಾಡ್ತಾಯಿದ್ರೆ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋದ್ಮೇಲಂತೂ ಅವ್ರನ್ನೂ ತುಂಬ ನೆನಪು ಮಾಡ್ಕೊತಾಯಿದ್ರು. 3 ಆಫ್ ವಾಂಡ್ಸ್, ನೀವೇನೇ ಕೆಲಸ ಮಾಡ್ತಾಯಿದ್ರು ನಿಮ್ಮ ಒಂದು ಮೈಂಡು, ಫೋಕಸ್ಸು, ಯೋಚನೆ ಎಲ್ಲ ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೇನೆ ಐತೆ. ಅದು ಹೆಂಗೆ ಹೇಳ್ಬೋದು ನೋಡಿ, ಈ ಕಾರ್ಡಲ್ಲಿ 3 ವಾಂಡ್ಸ್ ಇದೆ. ಆ ವ್ಯಕ್ತಿ ಎಷ್ಟೋ ದೂರದಲ್ಲಿದ್ದಾನೆ, ಬಟ್ ಆದರೆ ಆ ವ್ಯಕ್ತಿ ಇನ್ನೊಂದು ಕಡೆ ಡೈರೆಕ್ಷನಲ್ಲಿ ನೋಡ್ತಾ ಇದ್ದಾನೆ. ಇದ್ರ ಅರ್ಥ ಏನು ಗೊತ್ತಾ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿದ್ದಾರೆ, ಅವ್ರು ನಿಮ್ಮ ಲೈಫಲ್ಲಿ ಇಲ್ಲ. ಸೊ ಇವಾಗ ಅವ್ರು ನಿಮ್ಮಿಂದ ದೂರ ಇದ್ದಾರೆ. ಸೊ ಅವರು ನಿಮ್ಮೊಂದು ಯೋಚನೆಗಳೆಲ್ಲ ಅವ್ರ ಮೇಲೇ ಫೋಕಸ್ ಆಗೈತೆ. ಸೊ ಅದನ್ನೇ ಈ ಕಾರ್ಡ್ ಹೇಳ್ತಾ ಇರೋದು. ಸೊ ನಿಮ್ಮ ವ್ಯಕ್ತಿ ಮೇಲೆ ನಿಮ್ಗೆ ಧ್ಯಾನ ಐತೆ ನೋಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ರೆ, ಎಷ್ಟು ಕಷ್ಟಪಟ್ಟರು, ಎಷ್ಟು ಎಫರ್ಟ್ಸ್ ಹಾಕಿದ್ರು ನೀವು ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ನಿಮ್ಗೆ ಸಿಗ್ತಾ ಇಲ್ಲ. ಸೊ ಅವ್ರಿಗೋಸ್ಕರನೇ ತುಂಬ, ಇಲ್ಲಿ ಕೆಲವರು ಪ್ರೀತಿಗೋಸ್ಕರನೇ ತುಂಬ ಎಫರ್ಟ್ಸ್ ಹಾಕಿರ್ತೀರ. ಅಂದರೆ ನಿಮ್ಮ ಪರ್ಸನ್ನು ಒಂದು ಕಂಪ್ನಿಯಲ್ಲಿದ್ದರೆ ಅದೇ ಕಂಪ್ನಿಯಲ್ಲಿ ನೀವು ಕೂಡ ಅವ್ರಿಗೋಸ್ಕರ ಕೆಲಸ ಮಾಡ್ತಾಯಿರ್ತೀರ. ಅಥವಾ ನೀವಿಬ್ಬರು ಎಲ್ಲಾದರೂ ಭೇಟಿಯಾಗಿದ್ದರೆ ಅವ್ರಿಗೋಸ್ಕರನೇ ಅಲ್ಲಿ ನೀವು ಕೆಲಸ, ಜಾಬು ಏನೇ ಆಗಲಿ ನೀವು ಅವ್ರಿಗೋಸ್ಕರನೇ ಸ್ವಲ್ಪ ಕಾಲ ಅಲ್ಲೇ ಇರ್ತೀರ. ಬಟ್ ಆದರೆ ಈ ನೀವು ಪ್ರೀತಿಸ್ತಂಥ ಎಷ್ಟು ಹೊತ್ತು ನೋಡಿ ಅವ್ರ ಕಡೆಯಿಂದ ಏನು ರಿಪ್ಲೈ ಬರ್ತಿರೋದಾಗ ನೀವೇನು ಮಾಡ್ತೀರಾ, ನಿಮಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಗಿ ನೀವು ಅವ್ರನಿಂದ ದೂರ ಬರಬೇಕಾಗುತ್ತೆ. ಯಾಕಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ನಿಮ್ಗಿನ್ನ ಅಲ್ಲಿ ಸಿಚುವೇಶನ್ ಅನುಕೂಲ ಆಗದಿರೋದ್ರಿಂದ ನೀವು ವಾಪಸ್ ಬಂದುಬಿಡ್ತೀರ. ಸೊ ಇದೇ ರೀತಿಯೂ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆ ಇವಾಗ ಈ ಥರ ಆಲೋಚನೆ ಮಾಡ್ತಾಯಿದ್ರೆ, ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ಸಹಿಸ್ಕೊತಾ ಇದ್ದೀನಿ, ಎಷ್ಟು ಕಷ್ಟಪಟ್ಟರು ನಾನು ಪ್ರೀತಿಸಿದಂಥ ವ್ಯಕ್ತಿ ನನಗೆ ಸಿಗ್ತಾ ಇಲ್ಲ, ಯಾಕೆಲ್ಲ ಹಿಂಗೆ ಆಗ್ತಾಯಿದೆ ಅಂತ ನೀವು ತುಂಬ ತಲೆ ಕೆಡಿಸ್ಕೊತಾ ಇದ್ದೀರ. ಸೊ 10 ಆಫ್ ಪೆಂಟಿಕಲ್ಸ್, ನೀವಿಬ್ಬರು ರಿಯೂನಿಯನ್ ಆಗೋದಕ್ಕೆ ಇಲ್ಲಿ ತುಂಬ ಫ್ಯಾಮಿಲಿ ಸಿಚುವೇಶನ್ಸ್ ಅಡ್ಡ ಬರ್ತದೆ. ಫ್ಯಾಮಿಲಿ ಸಿಚುವೇಶನ್ಸ್ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ನು. ನಿಮ್ಮ ಫ್ಯಾಮ್ಲಿ ಅಥವಾ ಅವ್ರ ಫ್ಯಾಮ್ಲಿ ನೀವಿಬ್ಬರು ರಿಯೂನಿಯನ್ ಆಗೋಕ್ಕೆ ಬಿಡ್ತಲ್ಲ. ಅಥವಾ ಫ್ಯಾಮಿಲಿ ಸಿಚುವೇಶನ್ ಅಲ್ದಿರೋದ್ರೆ ಇನ್ನು ಕೆಲವ್ರಿಗೆ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸು, ಕೆರಿಯರು, ಪರ್ಸ್ನಲ್ ಪ್ರಾಬ್ಲಮ್ಸು, ಇಶ್ಯೂಸು, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಯಾರೋ ಒಬ್ಬರು ನಿಮ್ಮ ಒಂದು ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಮಾಡ್ತಾರೆ. ಸೊ ನಿಮಗೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರನೇ ಪದೇ ಪದೇ ನೀವು ಹೋಗೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಲಾಸು ತುಂಬ ಆಗೋಗಿದೆ. ಅವ್ರನ್ನ ಫಾಲೋ ಮಾಡೋದು, ಅವ್ರಿಗೋಸ್ಕರನೇ ಗಮನ ಕೊಡೋದು, ಅವ್ರ ಬಗ್ಗೆ ರೆಸ್ಪೆಕ್ಟ್ ಮಾಡೋದು, ಯಾವಾಗಲೂ ಅವ್ರಿಗೋಸ್ಕರನೇ ಎಫರ್ಟ್ಸ್ ಹಾಕೋದು, ಇದೆಲ್ಲ ಮಾಡ್ತಾ ಇರೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಅಂತ ನಿಮ್ಗೆ ಇವಾಗ ಅರ್ಥ ಆಗಿದೆ. ಸೊ ಅವರಿಂದ ಹೋದಷ್ಟು ನನಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ, ನನ್ನ ಜೀವನ ನಾನು ಫೋಕಸ್ ಮಾಡ್ಕೊಳೋದು ಬೆಟರ್ ಅಂತ ಇವಾಗ ನಿಮಗೆ ಆ ಥರ ಒಂದು ಯೋಚನೆಗಳು ಬರ್ತಾಯಿದೆ. ಇಷ್ಟೆಲ್ಲ ಇದ್ರೂ ನೀವು ಅವ್ರ ಮೇಲೆ ಪ್ರೀತಿ ನಿಮಗೆ ಕಮ್ಮಿ ಆಗ್ತಾಯಿಲ್ಲ. ಸೊ 2 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಅವ್ರನ್ನ ಅವಾಯ್ಡ್ ಅಂದರೆ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಆದರೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ. ಆ ವ್ಯಕ್ತಿ ನಿಮ್ಮನ್ನು ಅವ್ರ ಫ್ಯಾಮ್ಲಿಗೋಸ್ಕರ, ಕೆರಿಯರ್ ಪ್ರಾಬ್ಲಮ್ಸು, ಪರ್ಸನಲ್ ಪ್ರಾಬ್ಲಮ್ಸ್, ಯಾವುದೋ ಒಂದು ಸಿಚುವೇಶನ್, ರೊಮ್ಯಾಂಟಿಕ್ ಯಾರೋ ಒಬ್ಬರಿಗೋಸ್ಕರ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಿದೆ. ಇಲ್ಲ ಅಥವಾ ಅವ್ರ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸ್ಗೋಸ್ಕರ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು ಅಂತ ನಿಮ್ಗೆ ಗೊತ್ತಾಗಿದೆ. ಬಟ್ ಆದರೆ ಆ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ 100% ಟ್ರೂ ಲವ್ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ಗೊತ್ತಿದೆ. ನಿಮ್ಗೆ ಕೂಡ ಅಷ್ಟೇ ಅವರೇ ಈ ರೀಡಿಂಗ್ ಕೂಡ ನೋಡ್ತಾ ಇರೋದು. ಓಕೆನಾ? ಸೊ ನೀವು ಅವ್ರು ಇಲ್ಲದೆ ಇವಾಗ ಒಂಟಿಯಾಗಿದ್ರ, ನಿಮ್ಗೂ ಅಷ್ಟೇ ಈ ಪ್ರತಿಯೊಬ್ಬರ ಜೀವನದಲ್ಲೂ ಒಬ್ಬ ಲೈಫ್ ಪಾರ್ಟ್ನರ್ ಬೇಕಲ್ವ. ಸೊ ಹಂಗೆ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನಿಮಗೆ ನಿಜವಾಗ್ಲೂ ಪ್ರೀತಿ ಸಿಗ್ತಲ್ಲ. ಸೊ ಅದಕ್ಕೋಸ್ಕರ ನೀವು ಹಾರ್ಟಿಂಗ್ ಎನರ್ಜಿಯಲ್ಲಿ ಇದ್ದೀರ, ನೋವು ಪಡ್ತಾರೆ. ಅವ್ರ ಜೊತೆ ಮ್ಯಾರೇಜ್ ಆಗಬೇಕಂತ ಕನಸು ಕೂಡ ಕಾಣ್ತಾ ಇದ್ದಾರೆ. ಬಟ್ ಆದರೆ ಅದು ಯಾಕೋ ಪಾಸಿಬಲ್ ಆಗ್ತಾಯಿಲ್ಲ. ಇಲ್ಲಿ ಕೆಲವರು 4 ವರ್ಷದಿಂದ ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು. ಇನ್ನು ಕೆಲವರು ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ 4 ಇಯರ್ಸ್ ಆಗಿರ್ಬೋದು. ಸೊ ಇವಾಗ ರಿಯೂನಿಯನ್ ಆಗಬೇಕಂತ ತುಂಬ ಎಫರ್ಟ್ಸ್ ಆಗ್ತಾಯಿದ್ರ. ಸೊ ಕನಸು ಕೂಡ ಕಾಣ್ತಾ ಇದ್ರ, ಯಾವಾಗ ಇಬ್ಬರು ಒಂದಾಗುತ್ತಿರೋ, ರಿಯೂನಿಯನ್ ಆಗಿ ಮದುವೆ ಮತ್ತೆ ನಾವಿಬ್ಬರು ಒಂದಾಗ್ತೀರ ಅಂತ ನೋಡಿ. ಅದೇ ಅವ್ರ ಜೊತೆ ನಿಮಗೆ ಮದುವೆ ಆಗಬೇಕು ಅಂತ ನೀವು ದೇವ್ರನ್ನ ಕೇಳ್ಕೊಳೋದಾಗಿರ್ಬೋದು, ಆ ದೇವ್ರಿಗೆ ಸರೆಂಡ್ರ್ ಆಗೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಾಯಿದ್ರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿರೋರು ಅಷ್ಟೇ ದೇವ್ರ ಹತ್ರ ಸರೆಂಡ್ರ್ ಆಗ್ತಾಯಿದ್ರೆ ನಮ್ಮಿಬ್ಬರಿಗೂ ರಿಯೂನಿಯನ್ ಆಗಲಿ ಅಂತ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಮಾತ್ರ ತುಂಬ ಕಷ್ಟಪಡ್ತಾಯಿದ್ರೆ, ತುಂಬ ಎಫರ್ಟ್ಸ್ ಆಗ್ತಾರೆ. ಬಟ್ ಅವ್ರು ಸಿಗ್ತಾಯಿಲ್ಲ. ಸೊ ಅದಕ್ಕೆ ಅವ್ರ ಕಡೆ ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ನನಗೆ ಸಿಗ್ತಾಯಿಲ್ಲ ಅವರು, ನಾನು ಏನು ಮಾಡೋದಂತ ಬಿಟ್ಟು ನೀವು ಇವಾಗ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬರಲಿ, ಅವರಿಂದ ರಿಪ್ಲೈ ಆ್ಯಕ್ಷನ್ಸ್ ಬಂದಾಗ ನಾನು ಆ್ಯಕ್ಷನ್ ತೊಗೊತೀನಂತ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಂಡು ನಿಮ್ಮ ಒಂದು ಕೆಲಸದ ಮೇಲೆ ನೀವು ಇವಾಗ ಫೋಕಸ್ ಮಾಡ್ತಾಯಿದ್ದೀರ. ಎಂಪ್ರೆಸ್, ನೀವು ಎಂಥ ಒಂದು ಒಳ್ಳೆ ಸ್ಥಾನದಲ್ಲಿದ್ದರೂ, ಎಂಥ ಒಂದು ಒಳ್ಳೆ ಜಾಬು ಪೊಸಿಷನಲ್ಲೆಲ್ಲ ಇದ್ರೂ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯೇ ನಿಮಗೆ ಗಮನ. ಸೊ ಇದು ನಿಮ್ಮ ಎನರ್ಜಿ.
ನೀವು ಯೋಚನೆ ಮಾಡ್ತಾ ಇರೋದು ನೀವು ಪ್ರೀತಿಸಿದಂಥ ವ್ಯಕ್ತಿ ಬಗ್ಗೆ. ಸೊ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನೋ ಆಲೋಚನೆ ಮಾಡ್ತಾಯಿದ್ದಾರೆ ನೋಡೋಣ. ಕರೆಂಟ್ ಫೀಲಿಂಗ್ಸ್ ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಏನು ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದ ಕರೆಂಟ್ ಫೀಲಿಂಗ್ಸ್ ಏನು ನೋಡುವಂಥ ನನ್ನ ವ್ಯೂವರ್ಸ್ ಕಡೆ ಅವ್ರು ಪ್ರೀತಿಸೋಂಥ ವ್ಯಕ್ತಿಯಿಂದ ಕರೆಂಟ್ ಫೀಲಿಂಗ್ಸ್ ಇವ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆ ಏನು ಮಾಡ್ತದೆ. ಸೊ ಇದು ಕಾರ್ಡ್ಸ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿದೆ, ಡೈಲಿ ಯೂಸ್ ಮಾಡ್ತಾನೆ, ಸ್ವಲ್ಪ ನೀಟಾಗಿ ಕಾಣಿಸ್ತಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾರ್ಡ್ಸ್ ಎಲ್ಲ ಶಫಲ್ ಮಾಡಿದ್ದಾಯ್ತು, ಪಿಕ್ ಮಾಡ್ತಾಯಿದ್ದೀನಿ. ಸೊ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾರೆ ಇಲ್ಲಿ ನೋಡಿ. ಇಲ್ಲಿ ಈ ರೀಡಿಂಗ್ ಎಲ್ಲ ನೋಡ್ತಾರವ್ರು ಯಾರು ಗೊತ್ತಾ? 2 ಸೈಡ್ ಲವ್ ಇರೋರು ಮಾತ್ರನೇ. ಮತ್ತು ಜೆನ್ಯೂನಾಗಿ ಆ ವ್ಯಕ್ತಿಗೋಸ್ಕರ ತುಂಬ ಪ್ರೀತಿ ಮಾಡ್ತಾಯಿದ್ರೆ ತುಂಬ ಕಾಲದಿಂದ ವೆಯ್ಟ್ ಮಾಡ್ತಾಯಿರೋರ ಈ ರೀಡಿಂಗ್ ಕೂಡ ನೋಡ್ತಾ ಇರೋದು. ಸೊ ಅಂಥವ್ರಿಗೆ ಜಾಸ್ತಿ ಕನೆಕ್ಟ್ ಆಗೋದು ಕೂಡ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರೆ, ಅವ್ರ ಕರೆಂಟ್ ಫೀಲಿಂಗ್ಸ್ ಏನು? ಓಕೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಮತ್ತು ನೀವು ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿರೋದಕ್ಕೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮಿಂದ ತುಂಬ ನೋವು ಪಡ್ತಾ ಇದ್ದಾರೆ. ಡೆತ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನೋಡಿ, ಕೆಲವು ಮನುಷ್ಯರು ಸತ್ತೋಗಿದ್ದಾರೆ, ಇನ್ನು ಕೆಲವರು ಟ್ರಾನ್ಸ್ಫಾರ್ಮೇಷನಾಗಿ ಬದಲಾಗ್ತಾ ಇದ್ದಾರೆ. ಸೊ ಅಂದರೆ ಈ ಕಾರ್ಡ್ನ ಅರ್ಥ ಏನಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಮತ್ತು ಅವ್ರು ಸಪ್ರೇಷನ್ ಆಗಿರೋದಕ್ಕೆ ನೋ ಕಾಂಟ್ಯಾಕ್ಟ್ ಬಂದಿರೋದಕ್ಕೆ ಅವರು ಕೂಡ ಅಷ್ಟೇ ತುಂಬ ನೋವು ಪಡ್ತಾ ಇದ್ದಾರೆ. ಈ ರೀತಿ ಆಗಬಾರ್ದಾಗಿತ್ತು, ಸೊ ಈ ರೀತಿ ಎಲ್ಲ ಆಗಿದ್ದಕ್ಕೆ ನಾನು ತುಂಬ ನೋವು ಪಡ್ತಾ ಇದ್ದೀನಿ, ಆ ವ್ಯಕ್ತಿಗೂ ನೋವು ಕೊಟ್ಟೆ, ನಾನು ನೋವು ಪಡ್ತಾ ಇದ್ದೀನಿ ಅಂತ. ಇವಾಗ ಅವರು ಅದಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಡೆತ್ ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ ಆಗ್ತಾಯಿದ್ರೆ, ಮೊದಲಿನ ಥರ ಅವರು ನಿಮ್ಗೆ ಹರ್ಟ್ ಮಾಡೋದು ಬೇಡ. ಈ ಸರಿ ಆದರೂ ನಾನು ಪ್ರೀತಿಸಿದಂಥ ವ್ಯಕ್ತಿನ ನಾನು ಚೆನ್ನಾಗಿ ನೋಡ್ಕೊಬೇಕು, ಅವ್ರನ್ನ ಖುಷಿಯಾಗಿಡಬೇಕು, ನಾನು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ಮಾತಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕಂತೆಲ್ಲ ತುಂಬ ಎಫರ್ಟ್ಸ್ ಆಗ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಬದಲಾಯಿಸ್ಕೊಳೋಕ್ಕೆ ತುಂಬ ರೆಡಿ ಆಗ್ತಾಯಿದ್ದಾರೆ. ಅವ್ರ ಫೀಲಿಂಗ್ಸ್ನಾಗಿರ್ಬೋದು, ಅವ್ರ ಒಂದು ಆ್ಯಟಿಟ್ಯೂಡ್ನಾಗಿರ್ಬೋದು, ಎಲ್ಲವನ್ನು ಬದಲಾಯಿಸ್ಕೊಳೋಕ್ಕೆ ರೆಡಿ ಆಗ್ತಾಯಿದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್, ಅವ್ರು ನಿಮ್ಗೆ ಏನಾದರೂ ಗಿಫ್ಟ್ಸ್ ಕೊಡ್ಬೋದು, ಅಥವಾ ಅವ್ರ ಪ್ರೀತಿನ ಇನ್ನೂ ಹೆಚ್ಚಾಗಿ ತೋರಿಸ್ಬೋದು, ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿನ ತೋರಿಸೋದು. ಸೊ ಆ ಥರ ಇರುತ್ತಲ್ವಾ, ನೀವು ಪ್ರೀತಿಸಿದಂಥ ವ್ಯಕ್ತಿ ತನ್ನದೇ ಆದಂಥ ಸ್ಟೈಲಲ್ಲಿ ನಿಮಗೆ ಅವ್ರ ಪ್ರೀತಿನ ಹೇಳ್ಬೇಕು ಅಂತ ಅವ್ರು ಕೂಡ ವೆಯ್ಟಿಂಗಲ್ಲಿ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಅದೇ ಥರ ಯೋಚನೆ ಮಾಡ್ತಿದ್ದಾರೆ. ಸೊ ಅವರು ನಿಮ್ಮ ಸೈಡ್ ಬರಬೇಕಂದ್ರೆ ಅವ್ರಿಗೊಂದು ದೊಡ್ಡ ಇಶ್ಯೂ ಇದೆ, ಪ್ರಾಬ್ಲಮ್ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ ಖಂಡಿತ ಇದೆ. ನೋಡಿ, ಅವರು ಇಲ್ಲಿ ಇರೋದು ಆ ವ್ಯಕ್ತಿ, ಇದು ನೀವು. ಸೊ ಬರಬೇಕಂದ್ರೆ ನೋಡಿ, ಆ ಕಾರ್ಡಲ್ಲಿ ಎಷ್ಟು ಆ ವ್ಯಕ್ತಿ ನೋವು ಪಟ್ಕೊಂಡು ಕೂತ್ಕೊಂಡಿದ್ದಾರೆ, ಆ ರೀತಿ ಆಗುತ್ತೆ ಆ ವ್ಯಕ್ತಿ ಪರಿಸ್ಥಿತಿ ಕೂಡ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಪರಿಸ್ಥಿತಿ. ಯಾಕಂದರೆ ಅವ್ರ ಫ್ಯಾಮ್ಲಿನ ಬಿಟ್ಟು ಅವ್ರು ಬರಬೇಕಾಗುತ್ತೆ. ಇಲ್ಲಿ ಜಾಸ್ತಿ ಲವರ್ಸೇ ನೋಡ್ತಾ ಇರೋದ್ರಿಂದ ಮ್ಯಾರೇಜ್ ಆಗೋವಂಥವ್ರು 2 ಸೈಡ್ ಲವರ್ಸ್ ಅವರು ಅಲ್ಲ. ಆ ವ್ಯಕ್ತಿ ಅವ್ರ ಫ್ಯಾಮ್ಲಿ ಇಶ್ಯೂಸ್ನಿಂದ, ಪರ್ಸ್ನಲ್ ಪ್ರಾಬ್ಲಮ್ಸಿಂದ, ಕೆರಿಯರ್ ಪ್ರಾಬ್ಲಮ್ಸ್ನಿಂದ ಅವರು ಅಷ್ಟು ಜನ ಎದುರಾಕೊಂಡು ನಿಮ್ಮನ್ನು ಮದುವೆ ಆಗಿ ಬರಬೇಕಂದ್ರೆ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಅದರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಸೈಡ್ ಬರೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಅದೇ ಈ ಕಾರ್ಡು. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ, ಅವ್ರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ, ತುಂಬ ಪ್ರಾಬ್ಲಮ್ಸ್ ಮಾಡಿರೋದ್ರಿಂದ ಅವ್ರಿಗೂ ಅಷ್ಟೇ ಇವಾಗ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕಂದ್ರೆ ಅವ್ರ ಮನ್ಸು ಕೂಡ ಅಷ್ಟೊಂದು ಕಂಟ್ರೋಲ್ ಆಗ್ತಾಯಿಲ್ಲ. ನಿಮ್ಮ ನೋವು ಕೊಟ್ಟಿರೋದ್ರಿಂದ ಅವ್ರು ಮತ್ತೆ ಬಂದು ನಿಮ್ಮ ಲೈಫಲ್ಲಿ ಮತ್ತೆ ನೋವು ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅವ್ರು ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ. ಯಾರೋ ಒಬ್ಬರು ಮಾತು ಕೇಳ್ಕೊಂಡು ಏನೋ ಒಂದು ಕಾರಣಕ್ಕೋಸ್ಕರ, ಯಾವುದೋ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ಗೋಸ್ಕರ ಜಗಳ ಆಡ್ಕೊಂಡು ದೂರ ಆದಮೇಲೆ ಇವಾಗ ಮತ್ತೆ ಹೋಗಿ ನಾನು ಮತ್ತೆ ಅವ್ರ ಲೈಫಲ್ಲಿ ತೊಂದರೆ ಕೊಡೋದು ಇಷ್ಟ ಇಲ್ಲ ಅಂತ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ, ಅಂದರೆ ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ನಿಮ್ಮನ್ನೇ ಪ್ರೀತಿ ಮಾಡ್ತಾಯಿದ್ದು, ಇನ್ನೂ ಅವರು ಒಂಟಿಯಾಗಿದ್ದರೆ ಈ ರೀಡಿಂಗ್ ಅವ್ರು ನಿಮಗೆ ಇಲ್ಲ, ಅವರು ಬೇರೆ ಅವ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ, ಕನೆಕ್ಷನ್ನು, ಆ ರೀಡಿಂಗ್ಸು ನಿಮಗಲ್ಲ. ಓಕೆನಾ? 2 ಆಫ್ ಪೆಂಟಿಕಲ್ಸ್, ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಕನ್ಫರ್ಮ್ ಇದು ಅವ್ರಿಗೆ ಅವ್ರ ಫ್ಯಾಮ್ಲಿ ಕಡೆ ಹೋಗ್ಬೇಕಾ, ಅಥವಾ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಬೇಕಾ, ಅವ್ರಿಗೇನು ಗೊತ್ತಾಗ್ತಾಯಿಲ್ಲ. ಅಥವಾ ಕೆರಿಯರ್ ಪ್ರಾಬ್ಲಮ್ಸ್ ಬ್ಯಾಲೆನ್ಸ್ ಮಾಡಬೇಕಾ, ನಿಮ್ಮನ್ನು ಇಷ್ಟಪಡಬೇಕಾ, ಅಥವಾ ನಿಮ್ಮ ಸೈಡ್ ಇರಬೇಕಾ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅವ್ರು ನಿಮ್ಮ ಸೈಡ್ ಬಂದರೂ ಪ್ರಾಬ್ಲಮ್ ಆಗ್ತದೆ, ಅವ್ರ ಸೈಡ್ ಇದ್ರೂ ಪ್ರಾಬ್ಲಮ್ ಆಗ್ತದೆ. ಈ ಕಡೆ ನಿಮ್ಮ ಸೈಡ್ ಬಂದರೆ ಅವ್ರ ಫ್ಯಾಮ್ಲಿನ ಕಳ್ಕೊಬೇಕಾಗುತ್ತೆ, ಇಲ್ಲ ಕೆರಿಯರು, ಜಾಬು, ಈ ಥರ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊತಾರೆ. ಇಲ್ಲ ಅಂದರೆ ನಿಮ್ಮ ಸೈಡ್ ಬಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಅವ್ರ ಫ್ಯಾಮ್ಲಿ ಸೈಡ್ ಹೋದರೆ ನಿಮ್ಮ ಪ್ರೀತಿನ ಕಳ್ಕೊತಾರೆ. ಅವ್ರಿಗೆ ನಿಜವಾಗ್ಲೂ ನಿಮ್ಮ ಪ್ರೀತಿ ಬೇಕು, ಅದಕ್ಕೋಸ್ಕರನೇ ಇಷ್ಟು ಜಗ್ಲಿಂಗ್ ಆಗ್ತಾಯಿದ್ದಾರೆ.
ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಪ್ರೀತಿನ ಉಳಿಸ್ಕೊಳಕ್ಕೋಸ್ಕರ ತುಂಬ ಕಷ್ಟಪಡ್ತಾಯಿದ್ರೆ, ತುಂಬ ಎಫರ್ಟ್ಸ್ ಆಗ್ತಾಯಿದ್ರೆ, ಅಂದರೆ ತುಂಬ ಅವರು ನಿಮ್ಮ ಕಡೆ ಏನೋ ಆ್ಯಕ್ಷನ್ ತೊಗೊಂಡಿರೋದನ್ನ ತುಂಬ ಮೈಂಡಲ್ಲಿ ಓವರ್ ಥಿಂಕ್ ಮಾಡ್ತಾಯಿದ್ದಾರೆ, ಪ್ರತಿ ಕ್ಷಣ ಮೈಂಡಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಅದು ಕೂಡ ಒಂದು ಕೆಲಸನೇ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ಪೆಂಟಿಕಲ್ಸ್ ವರ್ಕ್ ಮಾಡ್ತಾನೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಮೈಂಡಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ನೀವು ಇದ್ದೀರಾ ನನ್ನ ವ್ಯೂವರ್ಸು. ಸೊ ನೀವು ಮೈಂಡಲ್ಲಿ ಏನು ಯೋಚನೆ ಮಾಡ್ತಾಯಿದ್ರೆ ನನಗೆ ಗೊತ್ತಿಲ್ಲ, ನಾನು ಕಾರ್ಡ್ಸ್ ನೋಡಿ ಹೇಳಿದೆ. ಸೊ ಹಂಗೆ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೊಟ್ಟರೆ ಅಷ್ಟೇ ಪದೇ ಪದೇ ಅವ್ರ ಮೈಂಡಲ್ಲಿ ನೀವು ಬೇಕು ಅಂತ ಅವ್ರ ಮೈಂಡು ಪದೇ ಪದೇ ಯೋಚನೆ ಮಾಡ್ತಾ ಇರ್ತಾರೆ. ಅದು ಕೂಡ ಒಂದು ವರ್ಕೆ. ದ ಸನ್ ಎನರ್ಜಿ. ಸನ್ ಎನರ್ಜಿ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನ ಮ್ಯಾರೇಜ್ ಆದರೆ, ಮದುವೆ ಆದರೆ ಅವ್ರ ಲೈಫ್ ತುಂಬ ಖುಷಿಯಾಗಿರುತ್ತಂತ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ. ನೀವು ಅವ್ರ ಜೊತೆಯಲ್ಲಿದ್ದರೆ ಅಂದರೆ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ತುಂಬ ಖುಷಿಯಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ, ಅವ್ರ ಲೈಫ್ ಕೂಡ ಒಂದು ಹ್ಯಾಪಿ ಆಗಿರುತ್ತಂತ ಅವ್ರಿಗೂ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಏನೋ ಹೇಳ್ತಾ ಇದ್ದೀರಾ, ಸೊ ನನ್ನ ಲೈಫಲ್ಲಿ ತುಂಬ ಸೀಕ್ರೆಟ್ಸ್ ಅಂದರೆ ವಿಷಯಗಳಿದೆ, ನನ್ನ ಲೈಫಲ್ಲಿ ನಿನಗೆ ಗೊತ್ತಿಲ್ಲದಿರೋ ಅಂಥ ಘಟನೆಗಳೆಲ್ಲ ನನ್ನ ಜೀವನದಲ್ಲಿ ನಡೆದಿದೆ, ಅದೆಲ್ಲ ನಿನ್ನ ಹತ್ರ ಹಂಚ್ಕೊಬೇಕಂತ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ. ಹೈ ಪ್ರೀಸ್ಟೆಸ್ ಅಂದರೆ ಸೀಕ್ರೆಟ್ ಎನರ್ಜಿ ಅಂತ. ಆ ಶಕ್ತಿ ದೇವತೆ ಅಂದರೆ ಆ ವ್ಯಕ್ತಿಗೆ ತುಂಬ ರಹಸ್ಯಗಳು ಗೊತ್ತಿರುತ್ತೆ ಅಂತ ಅರ್ಥ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ತುಂಬ ರಹಸ್ಯಗಳು ನಡೆದಿರುತ್ತೆ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು, ಈವೆಂಟ್ಸ್ ಎಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅವ್ರು ಕೂಡ ಯೋಚನೆ ಮಾಡ್ತಾಯಿದ್ದಾರೆ ನಿಮ್ಮ ಬಗ್ಗೆ. ಸೊ ಅವ್ರು ನಿಮ್ಮ ಹತ್ರ ಬರಬೇಕಂದ್ರೆ ಇವಾಗ ಅವ್ರು ತುಂಬ ದೂರ ಟ್ರಾವೆಲ್ ಮಾಡಬೇಕು. ಇನ್ನು ಕೆಲವರು ಅವ್ರ ಫ್ಯಾಮ್ಲಿನ ಬಿಟ್ಟು ಬರಬೇಕು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಟ್ರಾವೆಲ್ ಕಾರ್ಡ್. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಧೈರ್ಯ ಅನ್ನೋದು ಸಾಕಾಗ್ತಿಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ಅವ್ರ ಫ್ಯಾಮ್ಲಿ ಕಡೆ ಇರಬೇಕಾ ಅಥವಾ ನಿಮ್ಮ ಸೈಡ್ ಬಂದುಬಿಡ್ಬೇಕಾ, ಸೊ ಅವ್ರ ಕೆರಿಯರ್ ನೋಡಬೇಕಾ, ಜಾಬ್ ನೋಡಬೇಕಾ, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಅನ್ನೋ ಧೈರ್ಯ ಸಾಕಾಗ್ತಿಲ್ಲ. ಅಥವಾ ಅವ್ರ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ನಿಮ್ಮನ್ನು ಬೇಕಂತ ಹರ್ಟ್ ಮಾಡಿದ್ದಕ್ಕೆ, ನಿಮ್ಗೆ ನೋವು ಕೊಟ್ಟಿದ್ದಕ್ಕೆ, ಸೊ ಹೆಂಗೋ ನಿಮ್ಮ ಪ್ರೀತಿಯಲ್ಲಿ ನೀವು ಸಪ್ರೇಷನ್ ಆಗಿದ್ರೆ, ಸೊ ಅದಕ್ಕೋಸ್ಕರನೇ ಅವರು ಇವಾಗ ಮತ್ತೆ ಅದೇ ಥರ ನೋವು ಕೊಡೋದು ಬೇಡ ಅಂತ ಒಂಥರ ಯೋಚನೆ ಮಾಡ್ತಾರೆ. ಇನ್ನೊಂದು ಕಡೆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟಿರೋಕ್ಕಾಗದೆ ಅದೊಂದು ಪ್ರಾಬ್ಲಮ್ನ ಎದುರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನಿಮ್ಮ ಹತ್ರ ಮಾತಾಡೋದಕ್ಕೆ, ಕಮ್ಯುನಿಕೇಷನ್ ಮಾಡೋದಕ್ಕೆ ಅವ್ರಿಗೆ ಧೈರ್ಯ ಅನ್ನೋದು ಸಾಕಾಗ್ತಾಯಿಲ್ಲ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ನಿಂದ. ಸೊ ಅವರು ಕೂಡ ಅಷ್ಟೇ, ಅವರು ಯಾವುದೇ ಡಿಸಿಷನ್ಸ್ ತೊಗೊಂಡ್ರೆ ನಿಮ್ಮ ಬಗ್ಗೆ ತುಂಬ ಮೈಂಡಲ್ಲೇ ಯೋಚನೆ ಮಾಡಿಕೊಂಡು ಅವ್ರ ಕೆಲಸದ ಮೇಲೆ ಅವ್ರು ಫೋಕಸ್ ಇಟ್ಟಿದ್ದಾರೆ. ದ ವರ್ಲ್ಡ್ ಏನು ಹೇಳುತ್ತಂದರೆ ಈ ಕಾರ್ಡು, ನೀವು ಪ್ರೀತಿಸಿದಂಥ ವ್ಯಕ್ತಿ ಏನೇ ಕೆಲಸ ಮಾಡ್ತಾಯಿದ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ, ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಎಷ್ಟು ಇಷ್ಟಪಡ್ತಾರೆ ಅಂದರೆ ಇನ್ನೊಬ್ಬ ವ್ಯಕ್ತಿನ ನಿಮ್ಮ ಥರ ನೋಡೋಕ್ಕಾಗಲ್ಲ, ಅವರು ಅಷ್ಟು ಇಷ್ಟಪಡ್ತಾರೆ. ದ ಸ್ಪೈ ಎನರ್ಜಿ. 4 ಆಫ್ ಸ್ವಾರ್ಡ್ಸ್ ಅಂದರೆ ಸ್ಪೈ ಎನರ್ಜಿ. ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮೊಂದು ವಾಟ್ಸಪ್ ನಂಬರ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ನಿಮ್ಮೊಂದು ಫೋಟೋಸ್ ಆಗಿರ್ಬೋದು, ನಿಮ್ಮ ಒಂದು ಮೆಮೊರೇಬಲ್, ಸೊ ಏನೇ ಇವೆಂಟ್ಸ್ ಇರಲಿ ಅದನ್ನು ಸ್ಪೈ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ 4 ಆಫ್ ಸ್ವಾರ್ಡ್ಸು ನಿಮ್ಮೊಂದು ರೀಡಿಂಗ್ ಎನರ್ಜಿಯಲ್ಲಿ ಈ ಕಾರ್ಡ್ ಬಂದಿಲ್ಲ. ಸೊ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಕೂಡ ಅಷ್ಟೇ ಒಂದು ಕಣ್ಣು ಇಟ್ಟಿದ್ರೆ ಅವ್ರ ಮೇಲೆ. ಬಟ್ ಆದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮಾತ್ರ ನಿಮ್ಮ ಮೇಲೇ ಒಂದು ಕಣ್ಣು ಇಟ್ಟಿದ್ದಾರೆ. ನೋಡಿ ಅವರು ಫೋನಲ್ಲಿ ನೋಡ್ತಾನೆ ಇದ್ದಾರೆ, ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಸೊ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಸ್ ಅಕೌಂಟ್ಸಲ್ಲಿ ಎಲ್ಲದ್ರ ಬಗ್ಗೆನೂ ನಿಮ್ಮ ಇನ್ಫಾರ್ಮೇಷನ್ನ ಚೆಕ್ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಮೆಮೊರೇಬಲ್ ಮೂಮೆಂಟ್ಸು. ಸೊ ನಿಮ್ಮ ಲೈಫಲ್ಲಿ ಅವ್ರು ಎಂಟ್ರಿ ಆಗಬೇಕಾದ್ರೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಒಂದು ಫ್ಯಾಮ್ಲಿನ ಬಿಡಬೇಕು ಅಥವಾ ನಿಮ್ಮ ಜೊತೆ ಬರಬೇಕು. ಸೊ ಅವ್ರಿಗೆ ಎರಡು ಡಿಫಿಕಲ್ಟ್ ಸಿಚುವೇಷನ್ ಆಗಿರೋದ್ರಿಂದ ತುಂಬ ಕಷ್ಟಪಡ್ತಾಯಿದ್ರೆ, ತುಂಬ ನೋವು ಪಡ್ತಾರೆ. ನಿಮ್ಮ ಹತ್ರ ಬರಬೇಕು, ನಿಮಗೆ ಆಪರ್ಚುನಿಟಿ ಕೊಡಬೇಕು, ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಎಲ್ಲ ತಯಾರಿ ಮಾಡಿ ಎಲ್ಲ ಥರ ಪ್ರಿಪ್ರೇಷನ್ ಮಾಡ್ಕೊತಾರೆ. ಅದ್ರ ಬರ್ತಾ ಇಲ್ಲ. ಸೊ ನೋಡಿ ಮತ್ತೆ 2 ಕಾರ್ಡ್ಸ್ ಬಂದಿದೆ. ನೈಟ್ ಆಫ್ ಕಪ್ಸ್ ಕೂಡ ಅದು ಹೇಳ್ತದೆ. ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಸೈಡ್ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ನಿಮ್ಮನ್ನೇ ಮದುವೆ ಆಗಬೇಕಂತ ಎಲ್ಲ ಒಂದು ಹೆಜ್ಜೆ ಹಾಕಿ ಮುಂದೆ ಬರ್ತಾರೆ. ಮತ್ತು ಅವ್ರ ಫ್ಯಾಮ್ಲಿನ ನೆನ್ಪು ಮಾಡಿಕೊಂಡು ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ಸ್ ಏನಿರಲ್ಲ ಅದನ್ನು ನೆನ್ಪು ಮಾಡ್ಕೊಂಡು ಮತ್ತೆ ಅವ್ರು ಅಲ್ಲೇ ಸ್ಟಾಪ್ ಆಗಿಬಿಡ್ತಾರೆ. ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಅವ್ರ ಲೈಫಲ್ಲಿ ಬೇರೆ ಯಾರನ್ನೂ ಊಹೆ ಮಾಡ್ಕೊತಲ್ಲ. ಸೊ ಅದೇ ಅವ್ರ ಮನೇಲಿ ಬೇರೆ ಸಂಬಂಧಗಳು ಬರ್ತಾ ಇರ್ಬೋದು, ಮ್ಯಾರೇಜು, ಈವೆಂಟ್ಸು, ಸೆಲೆಬ್ರೇಷನ್ಸು, ಆದರೂ ಕೂಡ ಅವರು ನಿಮ್ಮನ್ನೇ ಪ್ರೀತಿ ಮಾಡ್ತಾಯಿದ್ರು. ಆದಷ್ಟು ಬೇಗ ನಿಮ್ಮಿಬ್ಬರು ರಿಯೂನಿಯನ್ ಆಗಬೇಕಂತ ತುಂಬ ಥಿಂಕ್ ಮಾಡ್ತಾಯಿದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ನು ನೀವಿಬ್ಬರು ರಿಯೂನಿಯನ್ ಆಗೋದಕ್ಕೆ ಬಿಡ್ತಾ ಇಲ್ಲ. ದ ಸ್ಟಾರ್. ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ನೀವಿದ್ದರೆ ಅವ್ರಿಗೊಂಥರ ಸ್ಟಾರ್ ಇದ್ದಂಗೆ, ಅವ್ರ ಜೀವನದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನ್ಕೋತಾ ಇದ್ದಾರೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆಲಿಲ್ಲ. ಸೊ ಅವ್ರೇನಾದರೂ ನಿಮ್ಮ ಸೈಡ್ ಏನಾದರೂ ಬರಬೇಕಾದ್ರೆ ಇಲ್ಲಿ ತುಂಬ ಫೈಟಿಂಗ್ಸ್ ಆಗುತ್ತೆ. ಅಂದರೆ ಅವ್ರ ಫ್ಯಾಮ್ಲಿ ಕಡೆಯಿಂದ ಆಗಿರ್ಬೋದು, ಇನ್ನೇನೋ ಪರ್ಸನಲ್ ಪ್ರಾಬ್ಲಮ್ಸು, ಸೊ ಎಲ್ಲದರಲ್ಲೂ ನಿಮ್ಮ ಸೈಡ್ ಬರಬೇಕಂದ್ರೆ ತುಂಬ ಜಗಳಗಳಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾಯಿದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಸೈಡ್ ಬರಬೇಕಂತ ತುಂಬ ಎಫರ್ಟ್ಸ್ ಆಗ್ತಾಯಿದ್ದಾರೆ, ಅದರಿಂದ ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಅಂತ ಗೊತ್ತಾಗ್ತದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರಿಗೆ ಸ್ವಲ್ಪ ನಾಲೆಡ್ಜು ಜಾಸ್ತಿ ಇರ್ಬೋದು, ಜ್ಞಾನ ಜಾಸ್ತಿ ಇರ್ಬೋದು, ಇಂಟೆಲಿಜೆಂಟು ಎಲ್ಲ ಇದ್ದಾರೆ. ಸೊ ಆದ್ದರಿಂದ ಅಷ್ಟೇ ಅವ್ರು ಏನೂ ಆ್ಯಕ್ಷನ್ ತಗೊತಾ ಇಲ್ಲ.
ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಏನೇ ಕೆಲಸ ಮಾಡ್ತಿದ್ರು ಅಷ್ಟೇ ಅವರೊಂದು ಒಳ್ಳೆ ಜಾಬಲ್ಲಿದ್ದಾರೆ, ಪೊಸಿಷನ್ನಲ್ಲಿದ್ದಾರೆ, ಟೀಮ್ ಲೀಡರು, ಮ್ಯಾನೇಜರು, ಆಫೀಸರು, ಈ ಥರ ಎಲ್ಲ ಇದ್ದಾರೆ, ಒಂದು ಹೈಯರ್ ಪೋಸ್ಟಲ್ಲಿದ್ದಾರೆ. ಸೊ ಅವರು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದಾರೆ. ಓಕೆನಾ? ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು? ಟೇಕ್ ಆ್ಯಕ್ಷನ್. ಸೊ ನೀವು ಕೆಲಸ ಮಾಡ್ದಿರ ಸುಮ್ಮನೆ ಆಗಿಬಿಟ್ಟಿದ್ರೆ ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಯೋಚನೆ ಮಾಡಿಕೊಂಡ್ರೆ ಟೇಕ್ ಆ್ಯಕ್ಷನ್ ಅಂತ ಹೇಳ್ತಾಯಿದ್ರೆ, ಆ್ಯಕ್ಷನ್ ತಗೊಂಡು ನಿಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಹೆಲ್ಪ್ಫುಲ್ ಪೀಪಲ್, ಕೆಲವರಿಗೆ ಸಹಾಯ ಮಾಡಿ ನಿಮಗೂ ಅವರು ಕೂಡ ರಿಟರ್ನ್ ಸಹಾಯ ಮಾಡ್ತಾರೆ. ಅನ್ಲೈಕ್ಲಿ, ಕೆಲವೊಂದನ್ನು ಇಷ್ಟಪಡ್ತಾಯಿದ್ರೆ ಅದನ್ನು ಅನ್ಲೈಕ್ ಮಾಡಿ, ಇಷ್ಟಪಡೋಕ್ಕೆ ಹೋಗಬೇಡಿ. ಕಾಂಪ್ರಮೈಸ್, ನಿಮ್ಮ ಒಂದು ಸಮಸ್ಯೆಗಳೇನೇ ಇದ್ರೂ ಅದನ್ನ ಕಾಂಪ್ರಮೈಸ್ ಮಾಡಿಕೊಂಡು ಮುಂದಕ್ಕೆ ಜೀವನದಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗಿ ಅಂತ.